ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ನಡೀತಾ ಇರುವಂತಹ ಹೋರಾಟ ಇದೀಗ ತೀವ್ರತೆಯನ್ನ ಪಡೆದಿದೆ. ಈ ಹೋರಾಟದ ನಡುವೆ ಹೋರಾಟಗಾರರ ನಾಯಕ ಬಿಡಿ ಹಿರೇಮಠ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪ್ರತಿಭಟನೆಯ ಒತ್ತಡ ಮತ್ತು ನೂಕುನುಗ್ಗಲಿನ ನಡುವೆಗೆ ಈ ಘಟನೆ ನಡೆದಿದೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವಂತಹ ಬಿಡಿ ಹಿರೇಮಠ ಅವರು ಶುಕ್ರವಾರ ರಾತ್ರಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರಂಭದಲ್ಲಿ ಚಿಕಿತ್ಸೆ ಪಡೆಯಲು ನಿರಾಕರಿಸಿದ ಹಿರೇಮಠ ಅವರನ್ನ ಸಹ ಹೋರಾಟಗಾರರು ಮನವೊಲಿಸಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ಹಿನ್ನೆಲೆ ಶುಕ್ರವಾರ ಹುಬ್ಬಳ್ಳಿ ಪಾಲಿಕೆ ಕಚೇರಿ ಎದುರು ಹೋರಾಟಗಾರರು ತೀವ್ರ ಧರಣಿಯನ್ನು ನಡೆಸಿದ್ರು. ಈ ವೇಳೆ ನಡೆದ ನೂಕುನುಗ್ಗಲು ಮತ್ತು ತಳ್ಳಾಟದಿಂದ ಕೆಲ ಮುಖಂಡರು ಅಸ್ವಸ್ಥಗೊಂಡಿದ್ರು. ಹುಬ್ಬಳ್ಳಿಯ ಪ್ರತಿಭಟನೆಯ ನಂತರ ಧಾರವಾಡಕ್ಕೆ ಮರಳಿದ ಹೋರಾಟಗಾರರು ಹೋರಾಟ ಮುಂದುವರೆಸಿದ ಸಂದರ್ಭದಲ್ಲಿ ಬಿಡಿ ಹಿರೇಮಠ ಅವರ ಆರೋಗ್ಯ ಹದಗೆಟ್ಟಿದೆ. ತಕ್ಷಣವೇ ಅವರನ್ನ ರಾತ್ರಿ ಧಾರವಾಡದ ಇರಕಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಇದೇ ವೇಳೆ ಧರಣಿ ವೇಳೆ ನಡೆದ ತಳ್ಳಾಟದಲ್ಲಿ ಮುಖಂಡ ಶಿವಶಂಕರ ಹಂಪಣ್ಣವರ ಅವರ ಎದೆಯ ಭಾಗಕ್ಕೆ ಪೆಟ್ಟಾಗಿದ್ದು ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮತ್ತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನಡುವೆ ಆರೋಗ್ಯ ಸಮಸ್ಯೆಗಳು ಮತ್ತು ನೂಕುನುಗ್ಗಲು ಪರಿಸ್ಥಿತಿ ತೀವ್ರತೆಯನ್ನು ಪಡೆದಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ದಿಕ್ಕು ಹಿಡಿಯಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.